ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ನಮ್ಮ ಊಸೋಸ್ಗಳ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಮ್ಮ ಊಸೋಸ್ಗಳ ಬರ್ತ್ಡೇ. ನಮ್ಮ ಊಸೋಸ್ಗಳು ಇವತ್ತು 41 ವರ್ಷದವರಾಗಿದ್ದಾರೆ. ಇಬ್ರು ಕೂಡ ಟ್ವಿನ್ಸ್ ಆಗಿರೋ ಕಾರಣ ಇಬ್ರು ಬರ್ತ್ಡೇನು ಕೂಡ ಇವತ್ತೇ ಅಂತಾನೆ ಹೇಳ್ಬಹುದು. ಸೊ ಎಲ್ಲರೂ ಕೂಡ ನಮ್ಮ ಊಸೋಸ್ಗಳಿಗೆ ಹ್ಯಾಪಿ ಬರ್ತ್ಡೇನ ತಿಳಿಸಿ. ನಿಜವಾಗ್ಲೂ ಬ್ಲಡ್ ಲೈನ್ ಇಂದ ನಮಗೆ ಊಸೋಸ್ಗಳು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ಫಾಟಸ್ಗಳನ್ನ ಬ್ಲಡ್ ಲೈನ್ ಒಟ್ಟಾಗ್ತಾರ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಕಂಪನಿಯ ಡಿಪಾರ್ಚರ್ ಗಳ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಬಹಳಷ್ಟು ಡಿಪಾರ್ಚರ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ನ್ಯೂ ಡೇ ಆಗಿರಬಹುದು, ಇಲ್ಜಾ ಡ್ರ್ಯಾಗನ್ ಆಗಿರಬಹುದು, ಇವರೆಲ್ಲರೂ ಕೂಡ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರು, ಇನ್ಕ್ಲೂಡಿಂಗ್ ಶಿಎಂಎಸ್. ಅಂಡ್ ಆದಷ್ಟು ಬೇಗ ಇನ್ನೂ ಹಲವಾರು ಡಿಪಾರ್ಚರ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಗೊತ್ತಿಲ್ಲ ಯಾರ್ಯಾರನ್ನ ಡಬ್ಲ್ಯೂ ಅವರು ಕಂಪನಿಯಿಂದ ಹೊರಗಡೆ ಆಗ್ತಾರೆ ಅಂತ. ಈ ಒಂದು ವಿಚಾರ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ನಾವು ಡಬ್ಲ್ಯೂ ಕಂಪನಿಗೆ ಬಹಳಷ್ಟು ರಿಟರ್ನ್ ಗಳನ್ನ ನೋಡ್ತಾ ಇದ್ವಿ. ನಮ್ಮ ಬಿಕ್ಕಾಸ್ ಆಗಿರಬಹುದು, ಹಿರೋಮು ತಾಕಾಯಾಶಿ ಆಗಿರಬಹುದು, ಇವರೆಲ್ಲರೂ ಕೂಡ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳನ್ನ ಕಂಪನಿಯಿಂದ ಹೊರಗಡೆ ಕೂಡ ಆಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹೊರಗಡೆ ಆಗ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಯಾರು ಗೊತ್ತಾ, ರೀಸೆಂಟ್ ಆಗಿ ಮತ್ತೊಮ್ಮೆ ಕಂಪನಿಗೆ ಸೈನ್ ಮಾಡಿಸ್ಕೊಂಡಿದ್ದಂತಹ ಸೂಪರ್ ಸ್ಟಾರ್ಸ್ ಗಳು. ನಿಜವಾಗ್ಲೂ ಇರೋರ್ನೇ ನೀವು ಚೆನ್ನಾಗಿ ಬುಕ್ ಮಾಡಿ ಗುರು, ಅದೇ ನಮಗೆ ಸಾಕು. ಹೊಸೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದೀರಾ, ಇರೋರ್ನೇ ಚೆನ್ನಾಗಿ ಬುಕ್ ಮಾಡೋಕ್ಕಾಗ್ದಲೇ ಕಳಿಸ್ತಾ ಇದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವಾ, ನಮ್ಮ ಬಿಕ್ಕಾಸ್ ಅವರು ಕೂಡ ಇನ್ನೊಂದು 2 ವರ್ಷದಲ್ಲಿ ಮತ್ತೊಮ್ಮೆ ಕಂಪನಿಯಿಂದ ಹೊರಗಡೆ ಹೋಗ್ತಾರೆ, ಇದಂತೂ ಕನ್ಫರ್ಮ್. ಡಬ್ಲ್ಯೂ ಅವರು ಈಗ ತನ್ನ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಯಾಕಂದ್ರೆ ಈಗ ಹೊಸ ಸೂಪರ್ ಸ್ಟಾರ್ ನ ಯಾರನ್ನೂ ಅವರು ಹುಟ್ಟಾಕ್ತಾನೆ ಇಲ್ಲ. ಒಬ್ಬ ಫಿಮಿ ಹಾಗೆ ಬ್ರಾನ್ ಬ್ರೇಕರ್, ನಿಜವಾಗ್ಲೂ ಇವರಿಬ್ಬರೇ ಇರೋದು. ಅಟ್ಲೀಸ್ಟ್ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ಈಗ ಪಿಕಪ್ ಆದ್ರೂ ಮಾಡಿದ್ರು. ನಾನು ಅನ್ಕೋತಾ ಇದ್ದೆ ಬ್ರಾನ್ ಬ್ರೇಕರ್ ಅವರ ಕಥೆನೂ ಕೂಡ ಮುಗಿತು ಅಂತ. ಬಟ್ ಒಂದೇ ವಾರದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಪಿಕಪ್ ಆದ್ರು ಅಂತಾನೆ ಹೇಳ್ಬೇಕು. ನೋಡ್ಬೇಕು ಇವರಲ್ದಲ್ಲೇ ಡಬ್ಲ್ಯೂ ಅವರು ಯಾವ ಸೂಪರ್ ಸ್ಟಾರ್ ನ ಫ್ಯೂಚರ್ ಅಂತ ಬಿಲ್ಡ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಬಹಳಷ್ಟು ಬೇಗ ಆದಷ್ಟು ಡಿಪಾರ್ಚರ್ ಗಳು ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಏಜ್ ಸ್ಟೈಲ್ ಅವರ ಸನ್ ಆದಂತಹ ಆವ್ರಿ ಸ್ಟೈಲ್ಸ್ ಅವರ ಬಗ್ಗೆ. ಇವರು ರೀಸೆಂಟ್ ಆಗಿ ಟ್ರೈನಿಂಗ್ ನ ತಗೋತಾ ಇದ್ರು ಅಂಡ್ ಇಂಡಿ ಶೋಗಳಲ್ಲಿ ಕಂಪೀಟ್ ಕೂಡ ಮಾಡಿದ್ರು. ಅಂಡ್ ಇವರ ಬಗ್ಗೆ ಏಜ್ ಸ್ಟೈಲ್ ಅವರು ಕಮೆಂಟ್ ಗಳನ್ನು ಕೂಡ ಪಾಸ್ ಮಾಡಿದ್ರು. ಅಂಡ್ ಈಗ TNA ಅಲ್ಲಿ ಅಫಿಷಿಯಲ್ ಆಗಿ ಇವರು ಡೆಬ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. TNA ಲಾಕ್ ಡೌನ್ ಅಂತ ನಮಗೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಚಿಕಾಗೋದಲ್ಲಿ. ಅಂಡ್ ಇಲ್ಲಿಗೆ TNA ಅವರು ಅಫಿಷಿಯಲ್ ಆಗಿ ಆವ್ರಿ ಸ್ಟೈಲ್ ಅವ್ರನ್ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಪ್ರಾಬಬ್ಲಿ ಇದೇ ಶೋ ಅಲ್ಲಿ ಏಜ್ ಸ್ಟೈಲ್ ಅವರು ಕೂಡ ಅವರ ಮಗಂಗೆ ಸಪೋರ್ಟ್ ಮಾಡೋದಕ್ಕೆ TNA ಗೆ ಹೋಗಬಹುದು. ಏನೇ ಆಗಲಿ ಏಜ್ ಸ್ಟೈಲ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ಪ್ರಾಬಬ್ಲಿ ಈ ಟ್ಯಾಲೆಂಟ್ ನ ಕೂಡ ಡಬ್ಲ್ಯೂ ಅವರು ಕಂಪನಿಗೆ ಕರ್ಕೊಂಡು ಬರಬಹುದು. ನೋಡೋಣ ಏಜ್ ಸ್ಟೈಲ್ ಅವರ ಮಗ ಅವರ ಅಪ್ಪನ ರೀತಿನೇ ಹೆಸರನ್ನ ಸಂಪಾದನೆ ಮಾಡ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಕಂಪನಿಯ ರಿಪಿಟೇಟಿವ್ ಸ್ಟೋರಿ ಲೈನ್ ಗಳ ಬಗ್ಗೆ. ಲಿಟರಲಿ ಡಬ್ಲ್ಯೂ ಅವರು ತನ್ನ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳಿಗೆ ರಿಪಿಟೇಟಿವ್ ಸ್ಟೋರಿ ಲೈನ್ ನ ಕೊಡ್ತಾ ಇದ್ದಾರೆ. ಆಗ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ಸನ್ ಅವರಿಗೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡೋದಕ್ಕೆ ಹಿಂಜರಿದ್ರು. ಅಂಡ್ ಇವತ್ತು ನಮ್ಮ ಕೆವಿನ್ ಓಯನ್ಸ್ ಅವರು CM ಪಂಕ್ ಅವರಿಗೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡೋದಕ್ಕೆ ಹಿಂಜರಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ರೆಗ್ಯುಲರ್ ಆಗಿ ಡಬ್ಲ್ಯೂ ಅವರು ಈ ರೀತಿ ಸ್ಟೋರಿ ಲೈನ್ ನ ತಗೊಂಡೇ ಬರ್ತಾ ಇದ್ದಾರೆ. ತುಂಬಾನೇ ರಿಪಿಟೇಟಿವ್ ಅಂತ ಅನಿಸ್ತಾ ಇದೆ. ಅಂಡ್ ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಬಿಟ್ರೇಯಲ್ ನ ನಾವು ಎಷ್ಟು ವರ್ಷಗಳಿಂದ ಎಷ್ಟು ಬಾರಿ ನೋಡಿದೀವೋ ನನಗೆ ಮರ್ತೋಗಿದೆ. ಅಂಡ್ ಮತ್ತೊಮ್ಮೆ ಡಬ್ಲ್ಯೂ ಅವರು ಕೆವಿನ್ ಓಯನ್ಸ್ ಹಾಗೆ CM ಪಂಕ್ ಅವರ ಆ ಒಂದು ಮ್ಯಾಚ್ ಅಲ್ಲಿ ಟೈಟಲ್ ಚೇಂಜ್ ಆಗಬಾರ್ದು ಅಂತ ಈ ಒಂದು ಆಂಗಲ್ ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದರ ಆನ್ಸರ್ ಏನು, ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಚಾಂಪಿಯನ್ಶಿಪ್ ಅಂತ ಅಟ್ಯಾಕ್ ಮಾಡಿದ್ರು. ಅಂಡ್ ಅದಕ್ಕೋಸ್ಕರ ನಮ್ಮ ಕೆವಿನ್ ಓಯನ್ಸ್ ಅವರು ಸೋತೋದ್ರು ಅಂತ. ನಿಜವಾಗ್ಲೂ ಸೇಮ್ ಆ ಒಂದು ಡಿಸಿಷನ್ ನ ನೀವು ತಗೊಂಡು ಬರ್ತಾ ಇದ್ರೆ ನೋಡೋರ್ಗೂ ಕೂಡ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸುತ್ತೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ಆದ್ಮೇಲೆ ಅಲ್ಲೇ ನಮಗೆ ಲೈವ್ ಅಂಡ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು ಎಲ್ಲರಿಗೂ ಕೂಡ ಸಾರಿನ ತಿಳಿಸ್ತಾರೆ. ಸಾರಿ, ನಾನು ಇಲ್ಲಿ ಹೊಸ ಚಾಂಪಿಯನ್ ಆಗಿ ಬರಬೇಕಾಗಿತ್ತು, ಬಟ್ ಆ ರೀತಿ ಆಗಿಲ್ಲ. ಬಟ್ ಆದಷ್ಟು ಬೇಗ ನಾನು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಮತ್ತೊಮ್ಮೆ ಇಲ್ಲಿಗೆನೆ ಬರ್ತೀನಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಎಂಟೈರ್ ಕೆನಡಾಗೆ ಸಾರಿನ ತಿಳಿಸಿ ಹಾಗೆ ಹೋಪ್ ನ ಕೊಟ್ಟಿದ್ದಾರೆ, ನಾನು ಮತ್ತೊಮ್ಮೆ ಇಲ್ಲಿಗೆ ಚಾಂಪಿಯನ್ ಆಗಿ ಬರ್ತೀನಿ ಅಂತ. ನಿಜವಾಗ್ಲೂ ಕೆವಿನ್ ಓಯನ್ಸ್ ಅವ್ರನ್ನ ಚಾಂಪಿಯನ್ ಆಗಿ ಮಾಡಬಹುದಾಗಿತ್ತು. ಬೆಸ್ಟ್ ಡಿಸಿಷನ್ ಆಗೋದು. ಇಲ್ಲೇನಾದ್ರೂ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲಿಸ್ಬಿಟ್ಟಿದ್ರೆ ನಾವೆಲ್ಲರೂ ಕೂಡ ಹಂಗೆ ಅನ್ಕೊಳ್ಳುವು, ಓಕೆ ಎಲ್ಲರಿಗೂ ಹಿಂಗೆ ಆಗ್ತಾ ಇದೆ, ಬರ್ತಾರೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ತಗೋತಾರೆ, ಸೋತೋಗ್ತಾರೆ ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಇಲ್ಲಿ ಸ್ಯಾಮಿ ಝೈನ್ ಅವರ ಆಂಗಲ್ ನ ಇನ್ವಾಲ್ವ್ ಮಾಡಿದ್ದಾರೆ. ಬಟ್ ಎಷ್ಟು ಬಾರಿ ಈ ಒಂದು ಆಂಗಲ್ ನ ರಿಪೀಟ್ ಮಾಡಿದ್ದಾರೆ ಅಂತ ನನಗೆ ಲೆಕ್ಕನೇ ಸಿಗ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಪಾಲ್ ಎಮಿನ್ ಅವರ ಬಗ್ಗೆ. ಲಿಟರಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಪಾಲ್ ಎಮಿನ್ ಅವರ ಅಲಯನ್ಸ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆಯಾ ಅಂತ ಇಂಟರ್ನೆಟ್ ಅಲ್ಲಿ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಓಡಾಡ್ತಾ ಇದೆ. ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಪಾಲ್ ಎಮಿನ್ ಅವರ ಕ್ಯಾಚ್ ಪ್ರೈಸ್ ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಯಾರ್ ಏನೇ ಮಾಡಿದ್ರು ಕೂಡ ರ್ಯಾಂಡಿ ಆರ್ಟನ್ ನಿನ್ನನ್ನ ಕಿಲ್ ಮಾಡೋದಂತೂ ನಾನೇ, ಇಟ್ಸ್ ನಾಟ್ ಎ ಪ್ರೆಡಿಕ್ಷನ್, ಇಟ್ಸ್ ಅ ಸ್ಪಾಯ್ಲರ್ ಅಂತ. ಅಂಡ್ ಆ ಒಂದು ಲೈನ್ ಇದೆಯಲ್ಲ, ಅದು ಪಾಲ್ ಎಮಿನ್ ಅವರ ಫೇಮಸ್ ಲೈನ್ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಪ್ರಾಬಬ್ಲಿ ಕೋಡಿ ರೋಡ್ಸ್ ಹಾಗೆ ಪಾಲ್ ಎಮಿನ್ ಅವರ ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ.
ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ ಪಾಲಿಮಿನ್ ಅವರ ಅಲಯನ್ಸ್ ನೋಡೋದಕ್ಕೆ ಸಿಗಬೇಕಾದ್ರೆ ರೋಮನ್ ರೈನ್ಸ್ ಅವರು ಕೂಡ ಪಾಲಿಮಿನ್ ಅವರ ಈ ಒಂದು ಲೈನ್ ನ ಹೇಳಿದ್ರು, ಇಟ್ಸ್ ನಾಟ್ ಎ ಪ್ರೊಡಿಕ್ಷನ್, ಇಟ್ಸ್ ಎ ಸ್ಪಾಯ್ಲರ್ ಅಂತ. ಅಂಡ್ ಅದೇ ರೀತಿ ಸೆದ್ರೋಲೆನ್ಸ್ ಅವರು ಕೂಡ ಪಾಲಿಮಿನ್ ಅವರ ನೇಮ್ ನ ತಗೊಂಡು ಈ ಒಂದು ಲೈನ್ ನ ಹೇಳಿದ್ರು. ಅಂಡ್ ಈಗ ಕೋಡಿ ರೋಡ್ಸ್ ಅವರು ಕೂಡ ಪಾಲಿಮಿನ್ ಅವರ ಲೈನ್ ನ ಹೇಳ್ತಿರೋ ಕಾರಣ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಪಾಲಿಮಿನ್ ಅವರ ಆಂಗಲ್ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಯಾರಿಗ್ ಗೊತ್ತು, ಡಬ್ಲ್ಯೂ ಅವರು ಇದನ್ನು ಕೂಡ ಬುಕ್ ಮಾಡಬಹುದು. ಅಂಡ್ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೋಸ್ಟ್ ಅವೈಟೆಡ್ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಅವರು ಪಾಲಿಮಿನ್ ಅವರ ಜೊತೆ ಜಾಯಿನ್ ಕೂಡ ಆಗಬಹುದು. ಪಾಲಿಮಿನ್ ಅವರ ಜೊತೆ ಯಾರೇ ಜಾಯಿನ್ ಆದ್ರೂ ಕೂಡ ಆ ವ್ಯಕ್ತಿಯ ಹೀಲ್ ಟರ್ನ್ 100% ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಡಬ್ಲ್ಯೂ ಅವರು ಪಾಲಿಮಿನ್ ಅವರ ಕೈಯಲ್ಲಿ ಡಬಲ್ ಡ್ಯೂಟಿನ ಪುಲ್ ಮಾಡಿಸ್ತಾರ. ಅಲ್ಲಿ ಒಬಾಫಿಮಿಯಾಗೆ ಬ್ರಾನ್ ಬ್ರೇಕರ್ ಅವರ ಸ್ಟೋರಿ ಲೈನ್ ಅಲ್ಲೂ ಕೂಡ ಪಾಲಿಮಿನ್ ಅವರು ಇನ್ವಾಲ್ವ್ ಆಗಿದ್ದಾರೆ. ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿದೀವಿ, ಅಲ್ಲಿ ಪಾಲಿಮಿನ್ ಅವರು ಯಾರ ಕೈ ಹಿಡಿತಾರೋ ಆ ಸೂಪರ್ ಸ್ಟಾರ್ ವಿನ್ ಆಗ್ತಾರೆ ಅಂಡ್ ಅವರ ಜೊತೆನೆ ಪಾಲಿಮಿನ್ ಅವರು ಇರ್ತಾರೆ ಅಂತ. ಬಟ್ ಈ ಕಡೆ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ಬಂದ್ರೆ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ಪಾಲಿಮಿನ್ ಆಗಿ ಒಬಾಫೆಮಿ ಅಥವಾ ಬ್ರಾನ್ ಬ್ರೇಕರ್ ಅವರ ಆಂಗಲ್ ನ ಬುಕ್ ಮಾಡಬಹುದು. ಈ ಕಡೆ ಸ್ಮ್ಯಾಕ್ ಡೌನ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ಪಾಲಿಮಿನ್ ಅವರ ಆಂಗಲ್ ನಮಗೆ ನೋಡೋದಕ್ಕೆ ಸಿಗುತ್ತಾ, ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ನನ್ನ ಪ್ರಕಾರ ಕೋಡಿ ರೋಡ್ಸ್ ಆಗಿ ಪಾಲಿಮಿನ್ ಅವರು ಒಂದಾಗೋದಿಲ್ಲ ಅಂತ ಅನ್ಕೋತೀನಿ 99%. ನೋಡೋಣ, ಇಂಟರ್ನೆಟ್ ಅಲ್ಲಿ ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.